ಡಿಕೆ ಶಿವಕುಮಾರ್ ಅವರ ನಿವಾಸದ ಮೇಲೆ ನಡೆದಿರುವಂತಹ ದಾಳಿಯ ಕುರಿತಾಗಿ ಡಿಕೆ ಶಿವಕುಮಾರ್ ಅವರ ತಾಯಿಯೊಂದಿಗೆ ಎಕ್ಸ್ಕ್ಲೂಸಿವ್ ಚಿಟ್ಚಾಟ್ ಅನ್ನು ನಡೆಸಿದ್ದಾರೆ ಕಿರಣ್. ನೋಡೋಣ ಬನ್ನಿ. ಅವ್ರು ಯಾರು ಅಂತ ಕೂಡ ನಮಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲದಿರೋ ಅಂತ ಯಾರೋ ಸಾಮಾನ್ಯ ಜನ ಬಂದರು ಅಂತೇಳಿ ಬಂದು ಕೂತ್ಕೊಳ್ಳಿ ಅಂತ ಮಾತಾಡಿಸ್ದೆ. ಸರಿ ಕೂತಿದ್ರು. ಅವ್ರಿಗೆ ಕಾಫಿ ಮಾಮೂಲಿ ಕೇಳಬೇಕಲ್ಲ. ಸರಿ ಯಾರು ನೀವು ಅಂತ ಕೇಳಿದೆ. ಸುಮ್ಮನೆ ಎಲ್ಲ ಬಂದ್ವಿ ಅಂತ ಹೇಳಿದ್ರು. ಆಮೇಲೆ ಹೇಳಿದ್ರು ಅವರು ಒಂದು ಅರ್ಧ ಗಂಟೆ ಆದಮೇಲೆ ನಾವು ಐಟಿ ಇದ್ರ ದಾಳಿಯವ್ರು ಬಂದಿದ್ದೀವಿ ಅಂತ ಹೇಳಿದ್ರು. ಆಯಿತು ಬಂದಿದ್ದೀರಿ, ಏನು ಮಾತಾಡ್ಬೇಕೋ ಮಾತಾಡಿದ್ದೆ. ನಿಮ್ಗೆ ಏನು ಕಾರ್ಯಕ್ರಮ ಮಾಡಬೇಕು, ನಿಮ್ಮ ಬಂದಿರೋ ಕೆಲಸ ಏನು ಮಾಡಬೇಕು ಮಾಡ್ಕೊಂಡೋಗಿ, ಅದಕ್ಕೇನು ಅಭ್ಯಂತರ ಇಲ್ಲ ಅಂತ ಹೇಳಿದೆ. ಸರಿ ಆಮೇಲೆ ಅವ್ರು ಹಾಗೆ ಇದ್ದರು. ಆಮೇಲೆ ಅವಾಗೇನು ಮಾಡಲಿಲ್ಲ, ಸುಮ್ಮನೆ ಲೋಕಾರೂಢಿ ಮಾತಾಡ್ಕೊಂಡಿದ್ರು. ಮಧ್ಯಾಹ್ನ ಮೇಲೆ ಅವರು ಬೇರೆಯವ್ರು ಯಾರೋ ಬಂದರು, ಪುನಃ ಅವ್ರ ಜೊತೆಯವರು ಬಂದಾಗ ಸಾಯಂಕಾಲದ ಮೇಲೆ 3 ಗಂಟೆ ಮೇಲೆ ಎಲ್ಲ ಮಾತಾಡಿ ಪರಿಶೀಲಿಸಿ ಕೇಳಿದ್ರು. ಅವರು ಕೇಳಿದ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟೆ ಅಷ್ಟೇ. ಅಂದ್ರೆ ನಿಮ್ಮನ್ನ ಅವರು ಪ್ರಶ್ನೆಯನ್ನ ಮಾಡಿದ್ರ ಅಥವಾ ಇಲ್ಲಿ ನೇರವಾಗಿ ಪರಿಶೀಲನೆಗೆ ಹೇಳಿದ್ರ ಬಂದವರು ಐಟಿ ಅಧಿಕಾರಿಗಳು? ಹೇಳಿಲ್ಲ, ಪ್ರಶ್ನೆ ಮಾಡಿದ್ರು. ಏನ್ ಮಾಡ್ಕೊಟ್ಟಿದ್ದೀರಿ, ಇಲ್ಲಿ ಹೆಂಗಿದ್ದೀರಿ, ಇಲ್ಲಿ ಯಾವ ತರ ಯಾರ್ಯಾರು ಇದ್ದಾರೆ ಅಂತ ಎಲ್ಲ ಕೇಳಿದ್ರು. ನಾವ್ ಈ ತರ ಇಲ್ಲಿದ್ದೀವಿ, ಇದು ತೋಟದ ಮನೆ, ನಾವ್ ವ್ಯವಸಾಯ ಮಾಡ್ಕೊಂಡು ಇಲ್ಲಿ ನಾವಿದ್ದೀವಿ ಅಂತ ಹೇಳಿದೆ. ನಿಮ್ಮ ಮಕ್ಳೆಲ್ಲ ಬರ್ತಾರ ಅಂದ್ರೆ ಹೌದು ಬರ್ತಾರೆ, ಯಾವಾಗಾದ್ರೂ ಬಂದಾಗ ಬರ್ತಾ ಇರ್ತಾರೆ, ಹೋಗ್ತಾರೆ ಅಷ್ಟೇ ಅಂತ. ಅವ್ರೇನು ನಮ್ಗೇನು ಬೇರೆ ತರದಲ್ಲಿ ಏನೋ ನಮ್ಗೇನು ಇದು ಮಾಡ್ಲಿಲ್ಲ. ಆಮೇಲೆ ಎಲ್ಲ ಕೇಳಿದ್ರು ಏನು ಎತ್ತ ಅಂತೇಳಿ ಎಲ್ಲ ಕೇಳಿದಾಗ ನಾನೆಲ್ಲ ಇರೋ ಡೀಟೇಲ್ ಹೇಳಿದೆ. ನಾನು ಹೇಳಿದ್ಮೇಲೆ ಸರಿ ಎಲ್ಲ ಆಯ್ತು ಅಂತೇಳಿ ನಮ್ಗೆ ಅವ್ರೇನು ಬರ್ಕೊಂಡು ಸೈನ್ ಹಾಕಿಸ್ಕೊಂಡ್ರು ನನ್ನ ಕೈಲಿ. ಎಲ್ಲ ಆಯ್ತು, ಎಲ್ಲ ಮಾಡಿದ್ದೀವಿ, ಏನು ತೊಂದರೆ ಇಲ್ಲ ಅಂತೇಳಿ ನಾನು ಎಲ್ಲ ಆಗೋಯ್ತು, ಇನ್ನೇನು ಹೊರಟೋಗ್ತಾರೆ ಅಂತ ನನಗೆ ಗೊತ್ತಿಲ್ಲ. ಈ ದಾಳಿ ಹೆಂಗೆ ಅಂತ ನನಗೆ ಗೊತ್ತಿಲ್ಲ. ಆಯ್ತು ಅಂದ್ಬಿಟ್ಟು ಸರಿ ನಾನು ಸೈನ್ ಹಾಕ್ತೆ. ಆಮೇಲೆ ಸೈನ್ ಹಾಕಿದ್ಮೇಲೆ ಶುರುವಾಯ್ತು ದಾಳಿ. ಯಾವ ತರ ದಾಳಿ ಅಂದ್ರೆ ಏನು, ನಮ್ಗೇನು ಅವ್ರು ಬಲವಂತವಾಗಿ ಅದು ಇದು ಏನೂ ಮಾಡ್ಲಿಲ್ಲ. ಅಮ್ಮ ಸ್ವಲ್ಪ ಎಲ್ಲ ನೋಡ್ಬೇಕು ಅಂದ್ರು. ನೋಡಿ, ನೀವು ಬಂದಿರೋದು ಅದಕ್ಕೆ ಡ್ಯೂಟಿಗೆ, ನಿಮ್ ಕರ್ತವ್ಯ ನೀವು ಮಾಡಿ ಅಂದೆ. ಆಗ ಅವರು ಒಂದ್ ಕಡೆಯಿಂದ ಎಲ್ಲ ಶೋಧಿಸಿದ್ರು. ಒಂದ್ ಕಡೆ ಅಂದ್ರೆ ಯಾವ ಸಂಜೆನೂ ಬಿಡ್ಲಿಲ್ಲ, ಒಂದೇನೂ ಬಿಡ್ಲಿಲ್ಲ, ತೋಟನೂ ಬಿಡ್ಲಿಲ್ಲ, ಯಾವ ಇದನ್ನು ಬಿಡ್ಲಿಲ್ಲ, ಎಲ್ಲ ಸೋದಿಸಿದ್ರು. ಸೋದಿಸ್ಬಿಟ್ಟು ಪರಿಶೀಲಿಸ್ಬಿಟ್ಟು ಸರಿ ಕೊನೆಗೆ ಇಂತಿಂಥದ್ದು ಅಂತೇಳಿ ಎಲ್ಲ ಅವ್ರು ಬರ್ಕೊಂಡು ಆಮೇಲೆ ಸರಿ ನಾವು ಬರ್ತೀವಿ ಮತ್ತೆ ಅವರು ಮಾಡಿ 5 ಗಂಟೆ ಶುರು ಮಾಡಿದ್ಕೆ ರಾತ್ರಿ 2:30 ಆಯ್ತು ಮುಗಿಯೋದಕ್ಕೆ ಅವ್ರ ಕೆಲಸ. ಸರಿ ಮುಗಿಸ್ಕೊಂಡ್ರು. ಬರ್ತೀವಮ್ಮ ಅಂದ್ರು. ಆಯ್ತು, ದೇವ್ರು ಒಳ್ಳೇದು ಮಾಡಲಿ, ಹೋಗಿದ್ದು ಬನ್ನಿ ಅಂತೇಳಿ ನಾವು ಖುಷಿಯಾಗಿ ಕಳ್ಸಿದ್ವಿ. ನಮ್ಗೇನು ಅವ್ರು ತೊಂದರೆ ಕೊಡ್ಲಿಲ್ಲ, ಇರೋದು ಹೇಳ್ತೀವಿ. ಇದ್ರ ಮೇಲೆ ಅವ್ರೇನು ನಮ್ಮ ಹೊರಟಾಗೇನು ಮಾತಾಡ್ಲಿಲ್ಲ. ಅವರೆಷ್ಟು ವಿನಯವಾಗಿ ಮಾತಾಡಿದ್ರು, ನಾವು ಅಷ್ಟೇ ವಿನಯವಾಗಿ ಅವ್ರಿಗೆ ಸಹಕರಿಸ್ತೆ ಅಷ್ಟೇ. ನಿಮ್ಮ ಹತ್ರ ಸಹಿ ಹಾಕಿಸ್ಕೊಂಡಿದ್ದು ಯಾವ್ದಕ್ಕೆ ಸಹಿ ಹಾಕಿಸ್ಕೊಂಡಿದ್ದವ್ರು? ಪೇಪರ್ಗೆ ಎಲ್ಲ ಅವ್ರು ಬರ್ಕೊಂಡು ಹೇಳಿದ್ರು, ನೋಡಮ್ಮ ನಾವೆಲ್ಲ ಇದು ಮಾಡಿದ್ದೀವಿ, ಇದನ್ನ ನಿಮ್ಮ ಕಡೆಯವ್ರನ್ನ ಯಾರ ಕೈಲಾದ್ರು ನನಗೆ ಕೇಳಿದ್ರು, ನೀವು ಇಂಗ್ಲೀಷು ಹಿಂದಿ ಏನು ಬರುತ್ತೆ ಅಂದ್ರು. ನನ್ಗೇನು ಬರಲ್ಲ, ಕನ್ನಡ ಅಂತ ಹೇಳಿದೆ. ಆಗ ನಮ್ಮ ಕಡೆಯವ್ರನ್ನೊಬ್ಬರನ್ನ ಗೌರ್ಮೆಂಟ್ ಆಫೀಸಲ್ಲಿ ಕರೆಸಿ ಅವ್ರ ಕೈಲಿ ಓದಿಸಿ ನನಗೆಲ್ಲ ವಿಚಾರ ತಿಳಿಸಿದ್ರು. ಸರಿ ಓಕೆ ಅಂದೆ ನಾನು. ಓಕೆ ಆಗ ಸೈನ್ ಹಾಕಿದ್ರು. ಸರಿ ಅವ್ರ ಕೆಲಸ ಮಾಡ್ಬೇಕಲ್ಲ, ಸೈನ್ ಹಾಕೋಕೆ ದುಡ್ಡು ಕೊಡ್ಬೇಕು, ಕಾಸು ಕೊಡ್ಬೇಕು, ಸೈನ್ ಹಾಕ್ತೆ. ಬೆಳಿಗ್ಗೆ ಮನೆಗೆ ಬಂದ ತಕ್ಷಣಕ್ಕೆ ಅವ್ರು ನಿಮ್ಗೆ ಐಟಿ ಅಧಿಕಾರಿಗಳು ಅಂತ ನಿಮಗೆ ಗೊತ್ತಾಗ್ಲಿಲ್ಲ? ಗೊತ್ತಾಗಲ್ಲ, ಯಾರು ಹೇಳ್ತಾರೆ ನನಗೆ ಗೊತ್ತಿಲ್ಲ. ನಮ್ಮ ಡ್ರೈವರ್ ಯಾರು ಇದ್ದೀರ ಹೇಳಿದ್ರು. ಅವರು ಅವನ ಹತ್ರ ಇದು ಕಿತ್ಕೊಂಡ್ಬಿಟ್ರಂತೆ ಮೊಬೈಲ್ನ, ಅವ್ರ ಜೊತೆಲಿ ಕರ್ಕೊಂಬಂದೆ ಅಂತ. ಯಾರೋ ಬಂದ್ರು ಅನ್ಕೊಂಡೆ ಬರ್ತು, ನನಗೆ ಗೊತ್ತಿಲ್ಲ. ಅವ್ರು ಬಂದು ಅರ್ಧ ಗಂಟೆ ಮೇಲೆ ಅವರು ಇಂಥವ್ರು ಅಂತ ಗೊತ್ತಾಯ್ತು ನನಗೆ. ಅವ್ರು ಆಮೇಲೆ ಹೇಳಿದ್ರು, ನಾವು ಇಂಥವ್ರಮ್ಮ ಅಂದ್ರು. ಸರಿ ಬಂದಿದ್ದೀರಿ, ನಿಮ್ಮ ಕೆಲಸ ಅದಕ್ಕೇನು ತೊಂದರೆ ಇಲ್ಲ ಅಂತ ಹೇಳಿದ್ರು. ಒಂದು 8 ಗಂಟೆಗೆ ಬಂದವರು 8:30ವರೆಗೂ ಏನು ಮಾತಾಡ್ಲಿಲ್ಲ, ಸುಮ್ಮನೆ ಕೂತಿದ್ರ? ಲೋಕಾರೂಢಿ ಮಾತಾಡಿದ್ರೆ ಹೊರತು ಇನ್ನೇನು ಬೇರೆ ಈ ರಾಜಕೀಯದ ವಿಚಾರನೇ ಆಗ್ಲಿ, ಅವ್ರು ಬಂದಿರೋ ವಿಚಾರನೇ ಆಗ್ಲಿ ಹೇಳಿ. ಆಮೇಲೆ ಅವ್ರು ಹೇಳಿದ್ರು ನಾವು ಇಂಥವ್ರು ಅಂತ ಹೇಳಿದ್ರು. ಅದಕ್ಕೆ ನಂಗೇನು ಬೇಜಾರಾಗಲ್ಲ, ಬಂದಿದ್ದಾರೆ ಅವ್ರು ಕೆಲಸ ಮುಗಿಸ್ಕೊಂಡ್ರು. ಅದೇ ಏನ್ ಮಾಡ್ಬೇಕು ಮಾಡ್ಕೊಟ್ಟವ್ರು ಅಷ್ಟೇ. ಈಗ ದಾಳಿ ಇಲ್ಲಿ ಮನೆಗೆ ಅಧಿಕಾರಿಗಳು ಬಂದಂತ ಸಂದರ್ಭ ನೀವು ಡಿ ಕೆ ಶಿವಕುಮಾರ್ ಅವ್ರನ್ನ ಅಥವಾ ಡಿ ಕೆ ಸುರೇಶ್ ಅವ್ರನ್ನ ಯಾರನ್ನ ಸಂಪರ್ಕ ಮಾಡಿದ್ರ? ಏನ್ ಮಾಡಿದ್ರಿ? ಸಂಪರ್ಕ ಮಾಡ್ಲಿಲ್ಲ. ಯಾಕೆ ಮಾಡ್ಲಿಲ್ಲ ಅಂದ್ರೆ ಇವ್ರು ಯಾರು ಅವ್ರಿಗೆ ಮಾಡೋಷ್ಟು ನನಗೆ ಅದು ಇವ್ರು ಈ ತರ ಎಲ್ಲ ಮಾಡ್ತಾರೆ ಅಂತ ಗೊತ್ತಿಲ್ಲ. ಈಗ ಏನೋ ಬಂದವರು ಮಾಡ್ಕೊಂಡೋಗ್ಲಿ. ಅವರು ಎಲ್ಲೆಲ್ಲಿದ್ದಾರೋ ಡ್ಯೂಟಿಗೆ ಅವ್ರ ಕೆಲಸ ಏನೇನಿರುತ್ತೋ ಅವ್ರಿಗೆ ಯಾಕೆ ನಾನು ತೊಂದರೆ ಕೊಡ್ಬೇಕು ಅಂತ ನನ್ನ ಮಕ್ಳಿಗೆ ನಾನು ಹೇಳಲಿಲ್ಲ. ಆಮೇಲೆ ಗೊತ್ತಾಯ್ತು ಫೋನ್ ಇಲ್ಲ ಮನೇಲಿ, ಎಲ್ಲ ಅಟ್ಯಾಕ್ ಮಾಡೋರು ಅಂತ ಗೊತ್ತಾಯ್ತು. ಮಾಡ್ಕೊಳ್ಳಿ ಬಿಡಿ, ಫೋನಿಗೇನೇನು ಇರ್ಲಿಲ್ವಲ್ಲ. ನನ್ಗೇನದೇನು ಭಯ ಅನ್ನಿಸ್ಲ ಬಿಡಿ. ಒಟ್ಟಿನಲ್ಲಿ ಹೇಳೋದಾದ್ರೆ ನನಗೇನು ಅವ್ರು ನನಗೆ ತೊಂದರೆನೂ ಕೊಡ್ಲಿಲ್ಲ, ಭಯನೂ ಅನ್ಸಲಿಲ್ಲ. ಅವ್ರು ಡ್ಯೂಟಿ ಮಾಡ್ಕೊಂಡ್ರು, ಅವ್ರ ಮನೆಗೆ
ಬಂದ ಟೈಮಲ್ಲಿ ನೀವು ಒಬ್ಬರೇ ಇದ್ರ ಮನೆಯಲ್ಲಿ ನಿನ್ನೆ ಬೆಳಗ್ಗೆ? ಒಬ್ಳೆ ಇದೆ ನಮ್ ಕೆಲಸದವ್ರು ಇದ್ರು, ನಮ್ ಕೆಲಸದವ್ರು, ಇನ್ಯಾರು ಇರ್ಲಿಲ್ಲ. ಈ ಮನೆಗೆ ಬಂದಂತ ಸಮಯದಲ್ಲಿ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಇದ್ದಂತ ಈಗಲ್ಟನ್ ರೆಸಾರ್ಟ್ ಮೇಲೆ ಕೂಡ ಪರಿಶೀಲನೆ ಮಾಡಿದ್ರು, ಸದಾಶಿವನಗರದ ಮನೆಯಲ್ಲೂ ಕೂಡ ಪರಿಶೀಲನೆ ಮಾಡಿದ್ರು, ಡೆಲ್ಲಿ ಮನೆಯಲ್ಲೂ ಪರಿಶೀಲನೆ ಮಾಡಿದ್ರು. ಅದ್ ನಿಮ್ಗೆ ಏನಾದ್ರು ಗೊತ್ತಿತ್ತ, ಗಮನಕ್ಕಿತ್ತ? ಗಮನಕ್ಕಿಲ್ಲ, ನನ್ ಗಮನಕ್ಕಿಲ್ಲ. ಆಮೇಲೆಲ್ಲ ಗೊತ್ತಾಯ್ತು ನನ್ಗೆ, ಮಧ್ಯಾಹ್ನ ಮೇಲೆ ಈ ತರ ಎಲ್ಲಾ ಕಡೆ ಅಟ್ಯಾಕ್ ಮಾಡೋರು ಅಂತ ಗೊತ್ತಾಯ್ತು. ಅಯ್ಯ ಮಾಡ್ಕೊಳ್ಳೋಗಿ ಬಿಡು, ಏನು ನಾವೇನ್ ಕಂಡೋರ್ ಮನೆ ಗಂಟೆನಾರು ಒತ್ಕೊಂಡ್ ಬಂದಿದ್ದೇವೆ, ನಾವು ಕಷ್ಟಪಡ್ತೀವಿ, ದುಡಿತೀವಿ, ಅದಕ್ಕೆ ಬೇಜಾರು ಪಟ್ಕೋಬೇಕು, ಮಾಡ್ಲಿ ಹೋಗು ಅಂದೆ ನಾನು. ಇವತ್ತು ಅಷ್ಟೇ, ಇವತ್ತು ಅವ್ರೆ ಏನ್ ಬೇಕಾದ್ರೂ ಮಾಡ್ಲಿ, ಏನ್ ಬೇಕಾದ್ರೂ ಮಾಡ್ಲಿ, ನಾವೇನ್ ಯಾವ್ದು ತಪ್ಪು ದಾರಿಗೆ ಯಾವ್ದು ಹೋಗಿಲ್ಲ, ನನ್ನ ಮಕ್ಳು ಯಾವ ತಪ್ಪು ದಾರಿಗೆ ಹೋಗಿಲ್ಲ. ಸುಮ್ಮನೆ ಜನ ಹೊಟ್ಟೆ ಕಿಚ್ಚಿಗೆ ಅದು ಇದು ಅಂತೇಳಿ ಏನೇನು ರಾಜಕೀಯದ ಬಗ್ಗೆ ಮಾಡ್ತಾರೆ. ಅವ್ರನ್ನು ಇವತ್ತು ಮಾಡಿದ್ರೆ ನಾಳೆ ಅದ್ರ ರುಚಿ ಊಟ ಮಾಡ್ತಾರೆ ಬಿಡಿ, ಅವ್ರು ಅನುಭವಿಸ್ತಾರೆ. ಮಾಡಿರೋರು ನಾಳೆ ದಿವಸ ಅದ್ರ ಪರಿಣಾಮ ಅವ್ರಿಗೆ ಗೊತ್ತಾಗತ್ತೆ, ನಾವು ಮಾಡೋದು ತಪ್ಪು ಅಂತ ಮುಂದಕ್ಕೆ ಗೊತ್ತಾಗುತ್ತೆ. ಇವತ್ತು ಗೊತ್ತಾಗದೆ ಇದ್ರು ಮುಂದಕ್ಕೆ ಗೊತ್ತಾಗತ್ತೆ. ನನ್ನ ಮಕ್ಳು ಅಂತ ಹೇಳಿಯಲ್ಲ, ಇರೋದು ಹೇಳ್ತೀನಿ ಕೇಳಿ. ನಾ ಎಲ್ಲಾ ಇದು ಎಸ್, ಇದು ಡಿಕೆಶಿ ಅವರ ತಾಯಿಯ ಮಾತಾಗಿತ್ತು. ಐಟಿ ದಾಳಿ ನಡೆಸಿದ ಸಂದರ್ಭದಲ್ಲಿ ಯಾವ ರೀತಿ ಸನ್ನಿವೇಶ ಇತ್ತು ಅನ್ನೋದನ್ನ ಅವರು ತಮ್ಮದೇ ಭಾಷೆಯಲ್ಲಿ ವಿವರಿಸ್ತಾ ಇದ್ರು. ನಿನ್ನೆ ಬೆಳಗ್ಗೆ 7:15ಕ್ಕೆ ಶುರುವಾದಂತಹ ಐಟಿ ದಾಳಿ ಈ ಕ್ಷಣದವರೆಗೂ ಮುಂದುವರೆದಿದೆ. ಸುಮಾರು 34 ಗಂಟೆ ಕಳೆದು ಹೋಗಿದೆ. ಸದಾಶಿವನಗರ ನಿವಾಸ ಸೇರಿದಂತೆ ವಿಧಾನಸೌಧದ ಕಚೇರಿ ಮೇಲೆಯೂ ಕೂಡ ಐಟಿ ಅಧಿಕಾರಿಗಳು ದಾಳಿ ನಡೆಸಿ ಅಲ್ಲಿ ದಾಖಲೆಗಳ ಪರಿಶೀಲನೆಯನ್ನ ನಡೆಸಿದ್ದಾರೆ. ಅದರ ಮಹಜರು ಪತ್ರವೂ ಕೂಡ ಜನಕ್ಕೆಲ್ಲ ಏನ್ ಕೆಲಸ ಮಾಡ್ತಾರೆ, ಏನ್ ಸೇವೆ ಮಾಡ್ತಾರೆ ಅಂತ ತೋರಿಸ್ತೀನಿ, ಬನ್ನಿ ಅಂತ ಅವ್ರಿಗೆ ಹೇಳಿದೆ ನಾನು. ನಿನ್ನೆ ಬೆಳಗ್ಗೆ ಬಂದ 8 ಗಂಟೆ ಅಧಿಕಾರಿಗಳು ಬಂದು ಅವರು ವಾಪಸ್ ಹೋಗೋವರೆಗೂ ಕೂಡ ನಿಮ್ಗೆ ಬೇರೆಯವ್ರ ಜೊತೆ ಸಂಪರ್ಕ ಮಾಡೋದಕ್ಕೆ ಏನಾದ್ರು ಅವಕಾಶ ಇತ್ತ? ಯಾಕಂದ್ರೆ ಫೋನ್ ಎಲ್ಲ ಬ್ಲಾಕ್ ಮಾಡಿದ್ರು ಅಂತ ನೀವು ಹೇಳಿದ್ರಿ. ಇಲ್ಲ, ಯಾರು ಬರ್ಲಿಲ್ಲ. ಹಂಗ ಒಂದು ಬರೋರು ಬಂದ್ರು, ಆದ್ರೆ ಅವರು ಗೇಟ್ ಬೀಗ ಹಾಕಿದ್ರು. ನನಗೇನು ಅದೇನು ಬೇಜಾರು ಅನ್ನಿಸ್ಲೂ ಇಲ್ಲ. ಹಾಕೊಳ್ಳಿ ಬಿಡು, ಏನಾರು ಮಾಡ್ಕೊಳ್ಳಿ ಬಿಡು, ನನಗೇನು ನಾನು ಏನಾರ ತಪ್ಪು ಮಾಡಿರ್ತಾನೆ ನನಗೆ ಭಯ, ನನ್ನ ಮಕ್ಳೇನಾರ ಮಾಡಿದಿರ್ತಾನೆ ಭಯ. ಇದು ರಾಜಕೀಯದ ದ್ವೇಷದ ಮೇಲೆ ಅವ್ರು ಮಾಡ್ತಾರೆ ಹೊರತು ನಮ್ಗೇನು ಅದೆಲ್ಲ ಲೆಕ್ಕಕ್ಕೂ ಇಟ್ಕೊಳ್ಳಿಲ್ಲ, ನನ್ನ ಮಕ್ಳು ಲೆಕ್ಕಕ್ಕೂ ಇಟ್ಕೊಳ್ಳೋದಿಲ್ಲ. ಇರೋದು ಹೇಳ್ತೀನಿ, ಇದನ್ನೆಲ್ಲ ನನ್ನ ಮಕ್ಕಳು ಕೂಡ ಲೆಕ್ಕಕ್ಕೆ ಇಟ್ಕೊಳ್ಳೋದಿಲ್ಲ. ನನ್ನ ಮಕ್ಕಳು ಅದು ಹೇಳೋದಾದ್ರೆ ಬೇಕಾದಷ್ಟದೆ. ನನ್ನ ಮಕ್ಕಳು ಅವ್ರಂಥ ಮುಸಂಡಿಗಳು ಯಾರು ಮಾಡೋರಲ್ಲ, ಮುಟ್ಟಾಳ್ರು, ಅಂಥ ಕೆಲಸ ನನ್ನ ಮಕ್ಕಳು ಮಾಡಲ್ಲ. ಮಾಡಿರೋರು ಮುಟ್ಟಾಳ್ರು ಅಂತ ಹೇಳ್ತೀವಿ. ಯಾರು ಮಾಡಿರ್ಬೋದು ಅಂತ? ರಾಜಕೀಯದವ್ರು ಮಾಡಿರ್ತಾರೆ, ಬಿಜೆಪಿ ಅವ್ರು ಮಾಡಿರ್ತಾರೆ, ಮೋದಿ ಮಾಡಿರ್ತಾನೆ, ಇನ್ಯಾರು ಬೇರೆಯವ್ರು ಯಾರು ಮಾಡಲ್ಲ. ಮೋದಿ ಮಾಡವನೆ, ಇದನ್ನೆಲ್ಲ ಮಾಡಿರೋದೇ ಮೋದಿ. ಇವತ್ತಲ್ಲ ನಾಳೆ ಅವನು ಅನುಭವಿಸ್ತಾನೆ ಮೋದಿ. ನನ್ನ ಮಕ್ಳಿಗೂ ದ್ರೋಹ ಮಾಡ್ತಾ ಇಲ್ಲ, ಒಬ್ರಿಗೆ ಒಂದು ಮೋಸ ಮಾಡ್ತಾ ಇಲ್ಲ. ನನ್ನ ಮಕ್ಳು ಜನಸೇವೆ ಮಾಡ್ತಾ ಇದ್ದಾರೆ ಹೊರತು ಯಾರಿಗೂ ಏನೋ ಮೋಸ ಮಾಡ್ತಾ ಇಲ್ಲ. ಹೇಳ್ತೀನಿ ಕೇಳಿ. ಗುಜರಾತ್ ಶಾಸಕರನ್ನ ಇಲ್ಲಿ ಕರ್ನಾಟಕದಲ್ಲಿ ಅವರಿಗೆ ಆಶ್ರಯ ಕೊಟ್ಟಿದ್ದು ಕೂಡ ನಿಮ್ ಗಮನಕ್ಕಿದೆ, ಅದು ಕೂಡ ಒಂದು ಕಾರಣ ಆಯ್ತು ಅಂತ ನಾವು ತಿಳ್ಕೊಂಡಿರೋದಷ್ಟೇ. ಅದು ಅವ್ರನ್ನ ಆಶ್ರಯ ಕೊಟ್ಟು ಇದು ಮಾಡಿರುತ್ತೆ ಏನೋ ಅವ್ರು ಕೇಳ್ಕೊಂಡ್ರು. ಈ ಸಿದ್ದರಾಮಯ್ಯ ಅವರೆಲ್ಲ ಏನೋ ಇದು ಮಾಡಿದ್ರು, ಏನೋ ನಮ್ಮ ಪಾರ್ಟಿಗೂ ಎಲ್ಲರೂ ಓಡಾಡ್ಲೇಬೇಕು ತಾನೆ. ಅದಕ್ಕೋಸ್ಕರ ನನ್ನ ಮಕ್ಕಳು ಆಶ್ರಯ ಕೊಟ್ರು. ಆಶ್ರಯ ಕೊಟ್ಟು ತಿರ್ಗಾ ನಮ್ಮ ಪಾರ್ಟಿಯವರೇ ಮಾಡಿದ್ರು, ಇನ್ನೊಂದು ಪಾರ್ಟಿಯವರೇ ಮಾಡಿದ್ರು, ಇದ್ರಲ್ಲೆಲ್ಲ ಸೇರೋರು ಅಂತ ನನ್ನ ಅಭಿಪ್ರಾಯ. ನಮ್ಮ ಪಕ್ಷ ಉಳಿಸ್ಕೊಳ್ಳೋಕ್ಕೋಸ್ಕರ ನನ್ನ ಮಕ್ಕಳು ದುಡಿದ್ರು, ಏನ್ ಪ್ರಯೋಜನ ಬಂತು? ಪ್ರಯೋಜನ ಇಲ್ಲ. ಅಂದ್ರೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಉಳಿಸ್ಕೊಳ್ಳೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಆಶ್ರಯ ಕೊಟ್ಟರೆ ಕಾಂಗ್ರೆಸ್ನವರು ಮತ್ತೆ ಬಿಜೆಪಿ ಅವರು ಸೇರಿ ಇದರ ಹಿಂದೆ ಇದ್ದಾರೆ ಅಂತ ನಿಮ್ಗೆ ಅನ್ಸುತ್ತಾ? ಕಾಂಗ್ರೆಸ್ನವರು ಇರ್ಬೋದು, ಬಿಜೆಪಿಯವರು ಇರ್ಬೋದು, ಆದ್ರೆ ಬಿಜೆಪಿ ಮೋದಿದೇ ಜಾಸ್ತಿ ಇದು, ಮೋದಿಯಿಂದಾನೇ ಜಾಸ್ತಿ ಇರೋದಿಲ್ಲ. ಒಳ ಸಂಚು ಮಾಡಿದ್ರೆ ನಾವೇನು ಮಾಡಕ್ಕಾಗಲ್ಲ, ಒಳಗಡೆನೆ ಕತ್ಕೋದ್ರೆ ನಾವೇನ್ ಮಾಡಕ್ಕಾಗತ್ತೆ? ಮೋಸ ಮಾಡಿದ್ರು ಇವತ್ತು ಮೋಸ ಮಾಡಿದ್ರು ನಾಳೆ ಅದ್ರ ಪ್ರತಿಫಲ ಊಟ ಮಾಡ್ತಾರೆ ಬಿಡಿ, ಅಷ್ಟೇ. ನಿನ್ನೆಯಿಂದಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ಸದಾಶಿವನಗರ ಮನೆಯಲ್ಲಿ ಕೂಡ ಪರಿಶೀಲನೆ ಇನ್ನೂ ಕೂಡ ನಡೀತಾನೆ ಇದೆ. ನಿಮ್ಗೆ ಏನಾದ್ರು ಸಂಪರ್ಕಕ್ಕೆ ಸಿಕ್ಕಿದಾರ ನಿನ್ನೆಯಿಂದ? ಸಂಪರ್ಕ ಸಿಕ್ಕಿಲ್ಲ. ನನ್ನ ಚಿಕ್ಕ ಮಗ ಸಿಕ್ಕಿದ್ರು. ಏನು ಎದುರ್ಕೋಬೇಡ, ಧೈರ್ಯವಾಗಿರಿ, ಏನು ತೊಂದರೆ ಆಗಲ್ಲ ಅಂತ ಹೇಳಿದ್ರು. ಅಮ್ಮ ಏನಾದ್ರು ಬೇಜಾರು ಪಟ್ಕೊಂಡಾರು, ಏನು ನೀವು ಬೇಜಾರು ನೀವು ಧೈರ್ಯವಾಗಿ ಏನು ತೊಂದರೆ ಇಲ್ಲ. ಹಾಗಾದ್ರೆ ಈ ಒಂದು ಐಟಿ ದಾಳಿ ಪರಿಶೀಲನೆ ಒಂದಷ್ಟು ವಿಚಾರ ಎಲ್ಲ ಮಾಡುವಂತದ್ದು
ನಿಮ್ಮ ಕುಟುಂಬದ ನೈತಿಕ ಸ್ಥಾನ ಕುಗ್ಗಿಸುವಂತ ಒಂದು ಪ್ರಯತ್ನ ಅಥವಾ ನಿಮ್ಮ ಕುಟುಂಬ ನಿಮ್ಮ ಮಕ್ಕಳು ಡಿ ಕೆ ಶಿವಕುಮಾರ್ ಇರ್ಬೋದು, ಡಿ ಕೆ ಸುರೇಶ್ ಇರ್ಬೋದು, ರಾಜಕೀಯವಾಗಿ ಮೇಲೆ ಬರೋದನ್ನ ತಡೆಯೋದಿಕ್ಕೆ ಎಲ್ಲ ಒಂದು ರೀತಿ ಇಂತ ಒಂದು ಪ್ರಯತ್ನ ಕೂಡ ಆಯ್ತಾ ಅಂತೇಳಿ ನೀವೇನಂತೀರಿ? ಆಯ್ತು, ಅದು ಸತ್ಯ, ಸತ್ಯ. ಅದು ಯಾವ ರೀತಿ ಆಗಿರ್ಬೋದು? ಯಾವ ರೀತಿ ಅಂದ್ರೆ ಹೇಳೋದು, ರಾಜಕೀಯ ಅಂದ್ರೆ ಕೆಟ್ಟದ್ದು, ಜನ ದ್ವೇಷ, ಯಾರು ಮುಂದೆ ಬರೋದನ್ನ ಸಹಿಸಲ್ಲ, ಮಾಡೋದೆಲ್ಲ ಕೆಟ್ಟ ಕೆಟ್ಟ ಒಳಗಡೆ ಮಾಡ್ತಾ ಇದ್ರೆ ಅವ್ರದ್ದು ತೋರ್ಸಲ್ಲ, ಇನ್ನೊಬ್ಬರದ ತೋರ್ಸಕ್ ಹೋಗ್ತಾರೆ. ಆದ್ರೆ ತೋರ್ಸೋದು ಈ ತರ ಕೆಟ್ಟ ತರದಲ್ಲಿ ತೋರಿಸಿ ದ್ವೇಷ ತೀರಿಸ್ಕೋತಾರೆ ಅಷ್ಟೇ, ಇನ್ನೇನಿಲ್ಲ. ಇಲ್ಲಿ ನರೇಂದ್ರ ಮೋದಿ ಮತ್ತೆ ಅಮಿತ್ ಶಾ ಅವರನ್ನ ಎದುರು ಹಾಕೊಂಡು ಡಿ ಕೆ ಶಿವಕುಮಾರ್ ಗುಜರಾತ್ ಶಾಸಕರಿಗೆ ಆಶ್ರಯ ಕೊಟ್ಟಿದ್ದು ಈ ಪ್ರಮುಖ ಕಾರಣ ಅಂತ ನಿಮ್ಮ ಅಭಿಪ್ರಾಯ? ಹೌದು ಹೌದು ಹೌದು, ಅದೇನೆ ಪ್ರಮುಖ ಕಾರಣ. ಅದೇ ಬಿಜೆಪಿ ಅವ್ರದೇನೆ, ಮೋದಿದೇನೆ, ಅಮಿತ್ ಶಾ ಅವ್ರದೇನೆ, ಇನ್ಯಾರ್ದು ಇಲ್ಲ. ನಮ್ಗೆ ಇಲ್ಲಿ ತುಂಬಾ ಸಹಕರಿಸಿದ್ರು ಜನಗಳು. ನಮ್ಮ ಬಿಜೆಪಿ ಅವರು ಕೂಡ ನಮ್ಗೆ ಸಪೋರ್ಟ್ ಮಾಡವ್ರೆ, ಇರೋದು ಹೇಳ್ತೀನಿ. ಆದ್ರೆ ಮೇನ್ ಅವ್ರೇನೆ ಪಾತ್ರ, ಮೋದಿ. ನಿನ್ನೆ ಅಧಿಕಾರಿಗಳು ಬೆಳಗ್ಗೆ ಬಂದ ರಾತ್ರಿ ಹೋಗುವವರು ಕೂಡ ಯಾವ ರೀತಿ ನಡ್ಕೊಂಡ್ರು ನಿಮ್ ಜೊತೆ? ಅಂದ್ರೆ ನಿಮ್ಮನ್ನ ಕ್ವಶನ್ ಮಾಡಿದ್ರ ಅಥವಾ ಒತ್ತಾಯ ಮಾಡಿದ್ರ ಯಾವ್ದಾದ್ರು ಮಾಹಿತಿ ಕೊಡೋದಿಕ್ಕೆ? ಫ್ರೆಂಡ್ಸ್ ತರ ಮಾತಾಡ್ತಾ ಇದ್ರು ಅವರು. ಒಬ್ಬರಿಗೆ ಬರ್ತಾ ಇದ್ದಿದ್ದು ಕನ್ನಡ, ಅವರು ಫ್ರೆಂಡ್ಸ್ ತರ ಮಾತಾಡ್ತಾ ಇದ್ರು. ಪಾಪ ನನಗೂ ಅವ್ರ ಮೇಲೆ ಯಾವುದು ಬೇಜಾರಾಗಲ್ಲ, ಇರೋದು ಹೇಳ್ಬೇಕು. ಅವ್ರ ಊಟ ಮಾಡಿದ್ವಿ, ಊಟ ಮಾಡ್ಲಿಲ್ಲ, ಕಾಫಿ ಕೇಳೋರು, ಅರ್ಧ ಗಂಟೆಗೆ ಒಂದ್ಸಾರಿ ಕಾಫಿ ಕೊಡ್ತಿದ್ವಿ. ಖುಷಿಯಾಗಿ ಮಾತಾಡ್ಕೊಂಡು ಒಂಥರ ನಮ್ಮ ಜಾಲಿಯಾಗೆ ಇದ್ವಿ. ಸಾಯಂಕಾಲ ಆಯ್ತಾ ನಮ್ಗೆ ಸ್ವಲ್ಪ ಬೇಜಾರಾದ್ರೆ ಏನ್ ಮಾಡೋದು, ಬಂದವ್ರು ಅವ್ರ ಡ್ಯೂಟಿ ಮುಗಿಸ್ಕೊಂಡು ಹೋಗ್ಲಿ, ನಾನು ಯಾಕೆ ಅವ್ರ ಅನ್ಬೇಕು, ಅವ್ರ ಕರ್ತವ್ಯ ಅವ್ರು ಮಾಡ್ಕೊಂಡೋದು. ಈ ನಿಮ್ಮ ಈ ತೋಟದ ಮನೆ ಮಾತ್ರ ಅಲ್ಲ, ನೀವು ಬಹುತೇಕ ನಿಮ್ಮ ಮನೆಗಳು ಅಂದ್ರೆ ನಿಮ್ಮ ಪುತ್ರರ ಮನೆಗಳು, ದೊಡ್ಡಹಳ್ಳಿ ಮನೆ ಇರ್ಬೋದು, ಸದಾಶಿವರ ಮನೆ, ಡೆಲ್ಲಿ ಮನೆ ಇರ್ಬೋದು, ಎಲ್ಲಾ ಕಡೆ ಕೂಡ ಏಕಕಾಲಕ್ಕೆ ದಾಳಿ ಮಾಡೋದಂಥದ್ದು. ನೀವು ಒಟ್ಟಾಗಿ ಏನ್ ಹೇಳ್ತೀರಿ? ಈ ಒಂದು ನೀವು ಡಿ ಕೆ ಶಿವಕುಮಾರ್ ಮತ್ತೆ ಡಿ ಕೆ ಸುರೇಶ್ ಅವರ ನಿವಾಸದ ಮೇಲೆ ನಡೆದಂತಹ ದಾಳಿ, ಇದ್ರ ಬಗ್ಗೆ ನೀವು ನಿಮ್ಮ ಒಟ್ಟಾಗಿ ನೀವೇನ್ ಹೇಳ್ತೀರಿ? ಅಲ್ಲ, ಅವರು ಮಾಡಿರೋರು ಜಾಣರು ದಡ್ಡ ಅಂತಾನೆ ಗೊತ್ತಾಗಲ್ಲ. ನಾನು ಒಂದೇ ಕಡೆ ಬರೀ ಮಕ್ಳ ಮನೆ ಮಾಡಿಲ್ಲ, ಅಂತೆ ಒಂದ್ 40 ಮನೆ ತನಕ ಅದೇನು ಹುಚ್ಚರು ಇರ್ಬೇಕು. ಅವರು ಜಾಣರಲ್ಲ ಬಿಡಿ, ಹುಚ್ಚರು. ಅವರು ಈ ತರ ಮಾಡೋದೆಲ್ಲ ಎಲ್ಲಾ ಸೇರಿಸಿ ನಮ್ಮೇಲೆ ತಲೆ ಮೇಲೆ ಹಾಕಕ್ಕೆ ಏನು ಅವ್ರ ಹುಚ್ಚಲ್ವಾ? ಅವ್ರಿಗೆ ಅವ್ರ ಮನುಷ್ಯರು, ಅವ್ರ ಕತ್ತೆಗಳು, ಅವರು ಹುಚ್ಚರು. ಅವರು ಜಾಣರು ಮಾಡೋ ಕೆಲಸ ಅಲ್ಲ ಇದು, ಹುಚ್ಚರು ಮಾಡೋ ಕೆಲಸ. ಎಲ್ಲಾರ್ದು ನಮ್ಮೇಲೆ ಹಾಕಕ್ಕೆ ಏನು ನಾವೇನು ಬಿಟ್ಟು ಸಿಕ್ಕೋಗಿದ್ದೇವೆ ಅವ್ರಿಗೆ? ಹೇಳಪ್ಪ. ಇದಿಷ್ಟು ಐಟಿ ದಾಳಿ ಮತ್ತು ಐಟಿ ಅಧಿಕಾರಿಗಳು ನಿವಾಸದ ಮೇಲೆ, ಕಚೇರಿ ಮೇಲೆ ದಾಳಿ ನಡೆಸಿ ಪರಿಶೀಲನೆ ನಡೆಸಿದಂತಹ ಬಗ್ಗೆ ಇಂಧನ ಸಚಿವ ಡಿ ಕೆ ಶಿವಕುಮಾರ್ ಅವರ ತಾಯಿ ಗೌರಮ್ಮ ಅವರು ಸುವರ್ಣ ಜೊತೆ ಹಂಚಿಕೊಂಡಂತಹ ಅಭಿಪ್ರಾಯಗಳು. ಕೋಟೆಹಳ್ಳಿಯಿಂದ ಕ್ಯಾಮರಾಮನ್ ಅಲಾವುದ್ದೀನ್ ಜೊತೆ ಕಿರಣ್ ಹನೇಡ್ಕ, ಸುವರ್ಣ ನ್ಯೂಸ್.